ಕಲಬುರಗಿ ನಗರದ ಅಪ್ಪಾಕೆರೆ ಹತ್ತಿರ ಇರುವ ಸಪ್ತಗಿರಿ ಆರೆಂಜ್ ಹೋಟೆಲ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಹಿನ್ನೆಲೆ 10ಕ್ಕೂ ಅಧಿಕ ಹೋಟೆಲ್ ಕಾರ್ಮಿಕರು ಸುಟ್ಟು ಗಾಯಗೊಂಡಿರುವ ಘಟನೆ ನಡೆದಿದೆ. ಬೆಳಗ್ಗೆ 6:30 ಗಂಟೆಗೆ ಸುಮಾರಿಗೆ ಸಿಲಿಂಡರ್ ಸಿಡಿದಿದ್ದು, ಈ ವೇಳೆ ಸ್ಥಳದಲ್ಲಿದ್ದ 10ಕ್ಕೂ ಅಧಿಕ ಜನ ಕಾರ್ಮಿಕರಿಗೆ ಸುಟ್ಟ ಗಾಯಗಳಾಗಿವೆ. ಉಳಿದವರು ಹೊರಗೆ ಓಡಿ ಬಂದಿದ್ದಾರೆ. ಬೆಳಗಿನ ಉಪಹಾರ ತಯಾರಿಸುವಲ್ಲಿ ಅಡುಗೆ ಸಿಬ್ಬಂದಿ ತೊಡಗಿದಾಗ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಗಂಭೀರ ಗಾಯಗೊಂಡ ಇಬ್ಬರನ್ನು ಟ್ರಾಮಾ ಕೇರ್ ಸೆಂಟರ್ಗೆ ಹಾಗೂ ಉಳಿದವರನ್ನು ಜಿಲ್ಲಾ ಆಸ್ಪತ್ರೆಯ ಸಾಮಾನ್ಯ ವಾರ್ಡ್ಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಫೋಟದ ರಭಸಕ್ಕೆ ಬಹುಮಹಡಿ ಕಟ್ಟಡದ ಹಲವೆಡೆ ಡ್ಯಾಮೇಜ್ ಆಗಿದೆ. ಹೋಟೆಲ್ ಟೇಬಲ್ಗಳು, ಸಾಮಗ್ರಿಗಳು ಚೆಲ್ಲಾಪಿಲ್ಲಿಯಾಗಿವೆ. ಸುಮಾರು 1 ಕಿಲೋಮೀಟರ್ ದೂರದವರೆಗೆ ಸಿಲಿಂಡರ್ ಸ್ಫೋಟದ ಭಾರೀ ಸದ್ದಿನಿಂದ ಜನ ಆತಂಕಗೊಂಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಈ ಕುರಿತು ಹೋಟೆಲ್ ಮಾಲೀಕ ಶರಣಬಸಪ್ಪ ಪ್ರತಿಕ್ರಿಯಿಸಿ, ಹೋಟೆಲ್ 8 ಗಂಟೆಗೆ ತೆರೆಯಲಾಗುತ್ತದೆ. ಆದರೆ ಘಟನೆ 6:30ಕ್ಕೆ ನಡೆದಿದ್ದು, ಗ್ರಾಹಕರು ಬಾರದಿರುವುದು ಹೆಚ್ಚಿನ ಅನಾಹುತ ತಪ್ಪಿಸಿದೆ. ಅಂದಾಜು 6 ಜನರಿಗೆ ಗಾಯಗಳಾಗಿದ್ದು, ಇದರಲ್ಲಿ ಇಬ್ಬರು ಗಂಭೀರ ಗಾಯಗೊಂಡಿದ್ದಾರೆಂದು ತಿಳಿಸಿದ್ದಾರೆ. ಒಂದಿಬ್ಬರು ಸ್ವಲ್ಪ ಗಾಯ ಆಗ್ಯಾದ್ರಿ, 4 ಮಂದಿ ಸ್ವಲ್ಪ ಮೀಡಿಯಮ್. ಏನಿಲ್ಲ, ಪೈಪ್ಲೈನ್ ಇದೆ, ಗ್ಯಾಸ್ ಪೈಪ್ಲೈನ್ ಪ್ರಥಮ ಹೊರಗಿದೆ ಸರ್. ಕಲೆಕ್ಷನ್ ಹೊರಗೆ ಪೂರ ಎಲ್ಲ ಇದಾಗಿದೆ ಸರ್. ಎಲ್ಲ ನಮ್ಮ AC ಹಾಲ್, ಜನರಲ್, ಕಿಚನ್ ಅಲ್ಲಿ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ ಪೂರ. 6 ಜನ ಇಬ್ಬರು ಸ್ವಲ್ಪ ಇದಾಗಿದೆ, ಒಂದು 4 ಮಂದಿ ನಾರ್ಮಲ್. ಇನ್ನು ಸ್ಥಳಕ್ಕೆ ನಗರ ಪೊಲೀಸ್ ಉಪ ಆಯುಕ್ತೆ ಕನ್ನಿಕಾ ಸಿಕ್ರಿವಾಲ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಸಿಲಿಂಡರ್ ಸ್ಫೋಟ ಎಂಬಂತೆ ಕಂಡು ಬಂದಿದೆ. ತನಿಖೆ ನಂತರ ಸತ್ಯಾಂಶ ತಿಳಿದು ಬರಲಿದೆ ಎಂದು ತಿಳಿಸಿದ್ದಾರೆ. 6 ಗಂಟೆಗೆ ಇವತ್ತು ಸಪ್ತಗಿರಿ ಹೋಟೆಲಲ್ಲಿ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. 11 ಜನ ಆಸ್ ಆಫ್ ನಾವು ವೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಅವರ ಕಂಡೀಷನ್ ಹೇಗಿದೆ ಆಮೇಲೆ ಗೊತ್ತಾಗುತ್ತೆ. ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಫೈರರು ಅವರ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಸೀರಿಯಸ್ ಎಷ್ಟಿದ್ದಾರೆ ಇನ್ನೂ ನಾನು ಹೋಗಿಲ್ಲ. ಜಿಮ್ಸ್ ಹೋಗಿ ನಾನು ಚೆಕ್ ಮಾಡಿ ಹೇಳ್ತೀನಿ. ಸರ್ ಬ್ಲಾಸ್ಟ್ ಸಸ್ಪೆಕ್ಟೆಡ್ ಸಿಲಿಂಡರ್ ಬ್ಲಾಸ್ಟ್ ಇದೆ. ಮತ್ತು ಎಂಕ್ವೈರಿ ನಂತರ ಗೊತ್ತಾಗುತ್ತೆ ಎಕ್ಸಾಕ್ಟ್ ರೀಸನ್ ಏನಿತ್ತು.